ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿದೆ, 1 ಮಂತ್ ಆಗಿತ್ತು. ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಫುಲ್ಲು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕೋದನ್ನ. ಸುಮಾರು ಜನ ಕೇಳ್ತಾ ಇದ್ರಿ, ಬರೀ 400 ಜನ ಸಬ್ಸ್ಕ್ರೈಬರ್ಸ್ ಇರೋದು, ಆದರೂ ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಮಾಡ್ತಿಲ್ಲ, ವ್ಲಾಗ್ ಮಾಡಿ ನಿಮ್ಮ ಹೊಸ ಬಿಸ್ನೆಸ್ ಬಗ್ಗೆ ಹೇಳಿ ಅಂತ ಹೇಳಿ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ತಿಂಡಿ ಎಲ್ಲ ಆಯಿತು. ಡ್ರೈ ಫ್ರೂಟ್ ಲಡ್ಡು ಸುಮಾರು ಆರ್ಡ್ರ್ ಬಂದಿತ್ತು. ನಾನು ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಅಂತ ಹೇಳಿ. ಸುಮಾರಷ್ಟು ಆರ್ಡ್ರುಗಳು ಬಂದಿದ್ವು ಡ್ರೈ ಫ್ರೂಟ್ ಲಡ್ಡುದು. ಮಾಡೋಣ ಅಂತ ಹೇಳಿ ಎಲ್ಲದನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಗೋಡಂಬಿನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಬೇಕು. ಇಷ್ಟು ಸಣ್ಣದಾಗಿ ಏನಮ್ಮ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ನನ್ನ ಮಗಳಿಗಂತ ಹೇಳಿ ಮಕ್ಕನನ್ನು ಸ್ವಲ್ಪ ಉಪ್ಪು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಟ್ರೆ ಇದು ಸ್ವಲ್ಪ ಕುರ್ಕುರೆ ಎಲ್ಲ ಇರುತ್ತಲ್ಲ, ಆ ಟೇಸ್ಟೇ ಬರುತ್ತೆ. ತುಂಬ ಒಳ್ಳೇದಿದು, ಪ್ರೋಟೀನ್ ಇರುತ್ತೆ. ನೀವು ಈ ಕುರ್ಕುರೆ ಎಲ್ಲ ಕೊಡೋಕ್ಕಿಂತ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ನನ್ನ ಮಗಳಿಗೆ ಇದು ತುಂಬ ಇಷ್ಟ. ಇದು 100 ಗ್ರಾಮಿಗೆ 200 ರುಪೀಸ್ ಏನೋ ಇರುತ್ತೆ. ಮಕ್ಕಳಿಗೆ ನೀವು ಆ ಕುರ್ಕುರೆ ಎಲ್ಲ ಕೊಟ್ಟು ಆರೋಗ್ಯ ಹಾಳು ಮಾಡೋಕ್ಕಿಂತ ಇದು ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ನಾನು ಈ ಥರ ರೋಸ್ಟ್ ಮಾಡಿಬಿಟ್ಟು ನೋಡಿ, ಈ ಥರ ಆಗಬೇಕದು. ಈ ಥರ ಆದಮೇಲೆ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕರುಮ್ ಕುರುಮ್ ಅಂತ ಇರುತ್ತೆ. ಅವಳು ಅದನ್ನ ಚೆನ್ನಾಗಿ ತಿಂತಾ ಇರ್ತಾಳೆ. ನಾನು ಈ ಲಾಡು ಮಾಡೋ ತನಕ ಅವಳಿಗಿಂದ ಕೊಟ್ಟಿರ್ತೀನಿ. ಈಗ ತುಪ್ಪ ಕಾಯಿಸ್ಬೇಕು. ಬೆಣ್ಣೆ ಇವರು ತಂದಿಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು ತಂದಿಟ್ಟು. ಕಾಯಿಸ್ತೀನಿ ಅಂತ ಹೇಳ್ತಿದ್ರು, ಅವರಿಗೂ ಟೈಮ್ ಆಗಲಿಲ್ಲ. ಈಗ ನಾನೇ ಕಾಯಿಸೋಣ ಅಂತ ಹೇಳಿ ಒಂದು ಸಾಹಸ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಕಾಯ್ಸೋಕ್ಕೆ ಬರೋಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನೋಡ್ಬೇಕು ಹೆಂಗೆ ಬರುತ್ತೆ ಅಂತ ಹೇಳಿ. ಇದು ಎಮ್ಮೆದು ಬೆಣ್ಣೆ. ಇಲ್ಲೆಲ್ಲ ಸಂತೆಯಲ್ಲಿ ಮಾರ್ತಾ ಇರ್ತಾರೆ. ಗುರುವಾರ ಇಲ್ಲಿ ಸಂತೆ. ನಮಗೆ ಗುರುವಾರ ಬೆಳಿಗ್ಗೆ ಬೇಗ ಹೋದರೆ ಬೆಣ್ಣೆ ಸಿಗುತ್ತೆ ನೋಡಿ. ಇದನ್ನೀಗ ಕಾಯಿಸ್ಬೇಕು. ನನ್ನ ಫ್ರೆಂಡ್ ಹತ್ರ ಸಜೆಷನ್ ತೊಗೊಂಡು ಇವತ್ತು ಬೆಣ್ಣೆ ಕಾಯಿಸೋಕೆ ಹೊರಟಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ದೇವರೇ ಕಾಪಾಡಬೇಕಪ್ಪ, ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇದು 1 kg ಆಗೋಷ್ಟಿದೆ ಬೆಣ್ಣೆ. ಈಗ ಇದರಲ್ಲಿ ಎಷ್ಟು ತುಪ್ಪ ಆಗುತ್ತೆ ಅಂತ ಕಾದು ನೋಡಬೇಕು ಗೈಸ್. ನೋಡಿ, ಈಗ ನಾನು ಹೆಂಗೆ ಕಾಯಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ತುಪ್ಪ ಕಾಸಕ್ಕಂತ ಹೇಳಿ ಬೆಣ್ಣೆನ ಹಚ್ಚಿ ಕ್ಲೀನಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಲಿ ಹಾಕಬೇಕು ಅಂತ ಯೂಟ್ಯೂಬಲ್ಲಿ ಹೇಳಿದ್ರು. ಅದಕ್ಕೆ ನಾನಿಲ್ಲಿ ದಪ್ಪ ತಳ ಇರೋ ಪಾತ್ರೆನ ತೊಗೊಂಡು ಕಾಯ್ಸಕ್ಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೆಣ್ಣೆನ ಫಸ್ಟು ಚೆನ್ನಾಗಿ ಕರಗಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಕರಗಬೇಕು. ಇದು ಎಮ್ಮೆ ಬೆಣ್ಣೆ, ಹಸು ಬೆಣ್ಣೆ ಅಲ್ಲ. ಇಲ್ಲಿ ಗುರುವಾರ ಸಂತೆ ಮಾಡ್ತಾರೆ. ಅಲ್ಲಿ ಬೆಳಿಗ್ಗೆ ಬೇಗ ಹೋದರೆ ನಮಗೆ ಬೆಣ್ಣೆ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸಿಗಲ್ಲ. ತಂದಿಟ್ಟು ಒಂದು 15 ದಿನನೇ ಆಗಿತ್ತು ಕಾಯಿಸ್ಬೇಕು ಅಂತ ಹೇಳಿ. ಸುಮಾರು ದಿನ ಹಾಗೆ ಇಟ್ಟಿದ್ವಿ. ಕಾಯ್ಸೋಕ್ಕೆ ಪುರ್ಸೋತಿರಲಿಲ್ಲ. ಅದಕ್ಕೆ ಈಗ ಕಾಯಿಸ್ಬಿಡೋಣ, ನಂಗೆ ಲಡ್ಡುಗೆ ಬೇಕಿತ್ತು, ಅದಕ್ಕೋಸ್ಕರ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಇದು ಏನಿದೆಯಲ್ಲ, ಇದು ಫುಲ್ ಕರಗಬೇಕು. ಆಮೇಲೆ ನಾವು ವೀಳ್ಯದೆಲೆ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಬೋದು. ನಮ್ಮ ಮನೇಲಿ ನಾನು ಯಾವತ್ತೂ ನೋಡಿಲ್ಲ ಮಾಡೋದು. ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು, ಯಾವಾಗಲೂ ಬೆಣ್ಣೆ ಕಾಯಿಸ್ತಾಯಿದ್ರು. ನನಗೆ ಬರ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಇದು ನೋಡಿ, ಚೆನ್ನಾಗಿ ಯೂಟ್ಯೂಬೆಲ್ಲ ನೋಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಈಗಿದು ಚೆನ್ನಾಗಿ ಇದಾಗಬೇಕು, ಅಂದರೆ ಫುಲ್ ಕರಗಬೇಕು. ಫುಲ್ ಕರಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಫುಲ್ಲು ಕರ್ಟ್ ಹೋಗುತ್ತಂತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಕರಗಬೇಕು ಅಂತ ಹೇಳಿದ್ರು. ಅದಕ್ಕೆ ಇದನ್ನು ಕರಗಿಸ್ತಾ ಇದ್ದೀನಿ. ಇದು ಆದಮೇಲೆ ಇದಕ್ಕೆ ಎಲೆನ ಹಾಕಬೇಕು. ನೋಡಿ, ಇದನ್ನೇ ಇಷ್ಟು ನೀಟಾಗಿ ಕರಗಿಸ್ತಾ ಇದ್ದೀನಿ. ಇದು ಕರಗಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನನಗಂತೂ ಪೇಷನ್ಸೇ ಇರಲಿಲ್ಲ. ನಾನೇನು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಸುಮಾರು ಹೊತ್ತು. ಆದರೂ ತುಪ್ಪ ಇವತ್ತು ಕಾಯಿಸಲೇಬೇಕಿತ್ತು, ಯಾಕಂದರೆ ಲಾಡುಗೆ ಬೇಕಿತ್ತಲ್ವ, ಕಾಯಿಸಲೇಬೇಕಿತ್ತು ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ಈಗ ನೋಡಿ, ಅದು ಕಾದಾದಮೇಲೆ ನಾನಿಲ್ಲಿ ವೀಳ್ಯದೆಲೆ ಮತ್ತು ಏಲಕ್ಕಿ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಎಮ್ಮೆದಾಗಿರೋದ್ರಿಂದ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಬಿಳಿ ಇರುತ್ತಲ್ಲ, ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸೋ ತನಕನೂ ಹೆದರಿಕೆ ಆಗ್ತಾನೆ ಇತ್ತು, ಹೆಂಗೆ ಬರುತ್ತೋ ಏನೋ ಅಂತ ಹೇಳಿ. ನನಗೆ ಟೆನ್ಷನ್ ಆಗ್ತಾನೆ ಇತ್ತು, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳಿ. ನೀವೇ ಚೆನ್ನಾಗೇ ಬಂತು. ಸ್ವಲ್ಪ
ಟೈಮ್ ಕೊಟ್ಟು ನೀಟಾಗಿ ನೋಡ್ಕೊತಾ ಇದ್ರೆ ಈ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ನಾನು ಸೌಂಡ್ ಹಾಕ್ತಾ ಇದ್ದೀನಲ್ಲ ಆ ಥರ ಹಾಕಬಾರ್ದಂತೆ, ನನಗೆ ಗೊತ್ತಿರಲಿಲ್ಲ. ಆ ಥರ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಮರಳಾಗಿ ಬರಲ್ಲ ಅಂತ ಸೌಂಡ್, ಪದೇ ಪದೇ ಸೌಂಡ್ ಹಾಕ್ತಾ ಇದ್ರೆ. ನನಗೇನು ಗೊತ್ತಿತ್ತು, ನಾನೆಲ್ಲರೂ ಅಡಿ ಹಿಡಿದ್ಬಿಡುತ್ತೇನೋ ಅಂತ ಹೇಳಿ ಪದೇ ಪದೇ ಸೌಂಡ್ ಹಾಕ್ತಾನೆ ಇದ್ದೆ. ಆದರೂ ಅದು ಸ್ವಲ್ಪ ಅಡಿ ಕರಡ್ತಂಗೆ ಆಗಿತ್ತು. ಅದು ಹಂಗೆ ಆಗುತ್ತಂತೆ, ಹಂಗಾದರೆ ಮಾತ್ರ ರೆಡಿಯಾಗಿದೆ ಅಂತ ಅರ್ಥ ಅಂತ ಹೇಳಿದ್ರೆ. ಇದೇ ಥರ ನಾನು ಸೌಂಡ್ ಹಾಕಿ ತಿರ್ಸ್ತಾನೆ ಇದ್ದೆ. ನೀವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಸೌಂಡ್ ಹಾಕಿ ತಿರ್ಸ್ಬೇಡಿ, ಅದೇನು ಅಡಿ ಹಿಡಿಯಲ್ಲ. ಸೌಂಡ್ ಹಾಕಿ ತಿರ್ಸ್ತಾ ಇದ್ದರೆ ಅದು ಚೆನ್ನಾಗಿ ಬರಲ್ಲ, ತುಪ್ಪ ಮರಳು ಆಗಲ್ಲ ಅಂತೆ. ನಂದು ಮರಳು ಬಂದಿತ್ತು, ಆದರೆ ಅಷ್ಟೊಂದು ಬಂದಿರಲಿಲ್ಲ. ನಾರ್ಮಲ್ ತುಪ್ಪ ಎಲ್ಲ ಹೇಗಿರುತ್ತೋ ಅದೇ ಥರ ಇರುತ್ತೆ. ಮನೇಲಿ ಕಾಯಿಸಿದ್ದು ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಮನೇಲಿ ಮಾತ್ರ ಘಮ ಘಮ ಅಂತ ಇತ್ತು. ತುಪ್ಪ ಕಾಯಿಸೋದಂತೂ ಸ್ಮೆಲ್ ಎಷ್ಟು ಚಂದ ಅಲ್ಲ, ತುಂಬ ಘಮ ಘಮ ಅಂತ ಇರುತ್ತೆ. ಇನ್ನು ತುಪ್ಪನೆಲ್ಲ ಕಾಯಿಸ್ಕೊಂಡು ನೆಕ್ಸ್ಟು ಲಡ್ಡು ಮಾಡೋ ಪ್ರೊಸೆಸ್ಸಿಗೆ ಹೊರಡ್ತಾ ಇದ್ದೀನಿ. ಗಾಯ್ಸ್, ತುಪ್ಪ ಕಾಯಿಸ್ದೆ. ನನಗೆ ಎಕ್ಸಾಮ್ ಸಮೇತ ಇಷ್ಟು ಟೆನ್ಷನ್ ಆಗಿರಲಿಲ್ಲ, ಹೆಂಗೆ ಬರುತ್ತೋ ಏನೋ ಅಂತ ಹೇಳಿ. ಅಷ್ಟು ಟೆನ್ಷನಲ್ಲಿ ಇವತ್ತು ತುಪ್ಪ ಕಾಯಿಸಿದ್ದೀನಿ. ತೋರಿಸ್ತೀನಿ ತಡೀರಿ ಹೆಂಗೆ ಬಂದಿದೆ ಅಂತ. ನೋಡಿ, ಈ ಥರ ಬಂದಿದೆ. ಆ್ಯಕ್ಚುಲಿ ಇದು ಜಾಸ್ತಿ ಏನಾದರೂ ಕರೆಕ್ಟ್ ಹೋಯ್ತಾ ಏನು ಅಂತ ನನಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಂದರೆ ತಣ್ಣಗಾದ್ಮೇಲೆ ಹೆಂಗೆ ಕಾಣುತ್ತೆ ನೋಡೋಣ ಅಂತ. ಅದು ಹೆಂಗೆ ಬಂದಿದೆ ಅಂತ ಹೇಳಿ ನೋಡೋಣ ಬನ್ನಿ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವಾ, ಒಂದು ಫ್ರೀಝರಲ್ಲಿ ಇಟ್ಟಿದ್ದೆ, ಬೇಗ ಹೆಂಗೆ ಬರುತ್ತೆ ನೋಡೋಣ ಅಂತ. ಈ ಥರ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇದು ನೋಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಚೆನ್ನಾಗಿ ಕಾಯಿಸಿದ್ದೀನಿ ಅಂತ ಹೇಳಿ. ಅದಕ್ಕೆ ಪಟ್ಟನಂಗೆ ಫ್ರಿಜ್ಜಲ್ಲಿ ತೆಗೆದಿಟ್ಬಿಟ್ಟೆ. ಒಂದು ಚಮಚ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂತು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ವೀಟ್ನೆಸ್ಗೋಸ್ಕರ ಏನು ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು 2 kg ಆಗೋಷ್ಟಿದೆ ಡೇಟ್ಸ್. ಇದು ನೋಡಿ, ಡೇಟ್ಸನ್ನ ಚೆನ್ನಾಗಿ ಹೆಚ್ಚಿಬಿಟ್ಟು ನಾವು ಇದನ್ನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ನೀವು ಬೆಲ್ಲ, ಸಕ್ಕರೆ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಈ ಥರ ಡೇಟ್ಸ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ ಲಡ್ಡುಗೆ ಮಿಕ್ಸ್ ಮಾಡ್ತೀನಿ. ತೋರಿಸ್ತೀನಿ ನಿಮಗೆ ಉಂಡೆ ಕಟ್ಬೇಕಾದ್ರೆ ಹೆಂಗೆ ಬಂದಿರುತ್ತೆ ಅಂತ ತೋರಿಸ್ತೀನಿ. ಇದಕ್ಕೆ ಗೋಂದ್ ಅಂತ ಕರೀತಾರೆ. ಇದು ಬಾಣಂತಿಯರಿಗೆ ಉಂಡೆ ಮಾಡ್ತಾರಲ್ಲ ಅದಕ್ಕೆ ತುಂಬ ಒಳ್ಳೆಯದಿದು. ಬಾಣಂತಿ ಉಂಡೆ ಅಂತ ಮಾಡಿದ್ರೆ ಗೋಂದ್ ಲಡ್ಡು ಅಂತ ಮಾಡ್ತಾರೆ ಇದರಲ್ಲಿ. ಇದು ತುಂಬ ಒಳ್ಳೆಯದು. ಬೆನ್ನು ನೋವು, ಸೊಂಟ ನೋವು ಆ ಥರ ಏನಾದರೂ ನೋವಿದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ ಇದರಲ್ಲಿ. ನೋಡಿ, ಇದನ್ನು ನಾವು ಲಡ್ಡುಗೆ ಹಾಕ್ತೀವಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರಿಬೇಕು, ಇಲ್ಲಾಂದರೆ ಇದು ಅರಳೋದೇ ಇಲ್ಲ. ತುಪ್ಪದಲ್ಲಿ ಹುರಿದ್ರೆ ಮಾತ್ರ ಇದು ಅರಳೋದು, ಹಾಗೆ ಹುರಿದ್ರೆ ಇದು ಅರಳಲ್ಲ. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಗೋನ್ನ ಹುರಿತಾ ಇದ್ದೀನಿ. ತುಪ್ಪ ಹಾಕಿ ಹುರಿಬೇಕಿದು, ಎಣ್ಣೆಲಾದರೆ ಅಷ್ಟು ಚೆನ್ನಾಗಾಗಲ್ಲ. ತುಪ್ಪ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ನನಗೆ ಈ ಊರಿಗೆ ಬಂದಮೇಲೆ ಗೊತ್ತಾಗಿದೆ ಇದು ಗೋಂದ್ ಅಂತ ಒಂದು ಇರುತ್ತೆ, ಇದನ್ನು ಈ ಥರ ಲಾಡುಗೆಲ್ಲ ಹಾಕ್ತಾರೆ ಅಂತ. ಇದನ್ನು ಮತ್ತು ಅಂಟು ಅಷ್ಟೇ ಚೆನ್ನಾಗಿ ಬರುತ್ತೆ, ಉಂಡೆ ಒಡೆಯಲ್ಲ, ಬೇಗ ತುಂಬ ದಿನ ಇಡ್ಬೋದು. ಇದನ್ನು ಕಾಯಿಸಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಇದು ಈ ಥರ ನಿಮಗೆ ಪಟ್ಟನ್ನಂಗೆ ಒಡೆದೋಗ್ಬಿಡುತ್ತೆ. ಇದನ್ನು ಮಿಕ್ಸಿಲಿ ಹಾಕಿ ಪೌಡ್ರು ಮಾಡಿ ನಾವು ಲಡ್ಡುಗೆ ಹಾಕೋದು. ಇನ್ನು ನಾನು ಡೇಟ್ಸ್ ಹೆಚ್ಕೊಂಡಿದ್ನಲ್ಲ ಅದನ್ನು ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಪೇಸ್ಟ್ ಆಗೋಲ್ಲ. ಮಿಕ್ಸಿಲಿ ಹಂಗೆ ತರಿ ಇರುತ್ತೆ. ತರಿ ಇದ್ದರೆ ನಮಗೆ ಉಂಡೆ ಕಟ್ಟೋಕ್ಕೆ ಪೇಸ್ಟು ಚೆನ್ನಾಗಿ ಸಿಗೋಲ್ಲ. ಅದಕ್ಕೆ ಈ ಥರ ಪೇಸ್ಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಪೇಸ್ಟ್ ಆಗಬೇಕು. ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ಕೊಂಡು ಕೈಗೊಂದು ಗ್ಲೌಸ್ ಹಾಕ್ಕೊಂಡು, ಗ್ಲೌಸ್ ಅಂತ ಹೇಳಿದ್ರೆ ಸ್ವಲ್ಪ ಹೈಜಿನಿಕ್ ಆಗಿರಬೇಕಲ್ಲ, ಈ ರೀತಿ ಉಂಡೆನ ರೆಡಿ ಮಾಡಿಕೊಂಡೆ. ಒಂದೇ ಸೈಜ್ಗೆ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಈ ಉಂಡೆ ಕಟ್ಟೋ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಡ್ರೈ ಫ್ರೂಟ್ ಲಡ್ಡು ಎಲ್ಲ ಮಾಡಾಯಿತು, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ರೀ. ನೋಡಿ, ಎಲ್ಲದನ್ನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದನ್ನು ಪಾರ್ಸಲ್ ಮಾಡಾಯಿತು. ಇದಿಷ್ಟು ಪ್ಯಾಕ್ ಮಾಡಿ ಎಲ್ಲದನ್ನೂ ನೀಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನೀವು 6 ಮಂತ್ ತನಕ ಹಾಗೆ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಕಾಣುತ್ತೆ ಲಡ್ಡು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಓಕೆ, ಇಷ್ಟ ಆಯ್ತಲ್ಲ. ಈಗ ನಾನು ತಾನ್ಯಾ ಹೋಮ್ ಫುಡ್ಸ್ ಬಗ್ಗೆ ನನ್ನ ಮಗಳನ್ನಲ್ಲಿ ಕೂರಿಸಿದ್ದೀನಿ. ಅವಳು ಟಿ ವಿ ಹಾಕ್ಕೊಟ್ಟಿದ್ದೀನಿ. ಲಿಟ್ಲ್ ಕೃಷ್ಣ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾಳೆ, ಅದಕ್ಕಂತ ಹಾಕಿದ್ದೀನಿ. ನನಗೆ ಇಲ್ಲಿ ಲೈಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಕಿಟಕಿ ಓಪನ್ ಮಾಡಿದ್ರೆ ನನಗೆ ಲೈಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಓ ಹೋಗಲ್ಲ, ಕೃಷ್ಣ ನೋಡಿ ಮಗು. ಲೈಟ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ತಾನ್ಯಾ ಹೋಮ್ ಫುಡ್ಸ್ ಬಗ್ಗೆ ಹೇಳ್ತೀನಿ ಅಂತ ತುಂಬ ಜನರ ಹತ್ರ ಹೇಳಿದ್ದೆ. ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಕ್ಕ, ನಿಮ್ಮ ಊರು ಯಾವುದು, ನೀವು ಹೇಗೆ ಕೊರಿಯರ್ ಮಾಡ್ತೀರಾ, ನಿಮಗೆ ಕಷ್ಟ ಅನ್ಸಲ್ವಾ ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ. ನೋಡಿ, ಏನಾದರೂ ನಾವು ಒಂದು ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ಲದೂ ಕಷ್ಟನೇ ಇರುತ್ತೆ, ಮನೇಲಿ ಏನು ಈಸಿಯಾಗಿ ಆಗಲ್ಲ.
ಆದರೆ ಲೇಡೀಸು ಮನೇಲಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಬಿಸ್ನೆಸ್ ಅನ್ನೋದು, ಬೇರೆಯವ್ರಿಗೆ ಡಿಪೆಂಡ್ ಆಗೋದು ಅನ್ನೋದಕ್ಕಿಂತನೂ ನಮ್ಮ ಕೈಲಾದಷ್ಟು ನಾವು ಏನಾದರೂ ಒಂದು ಕೆಲಸನ ಮಾಡ್ತಾ ಇರಬೇಕು ಅನ್ನೋದು ನನಗೆ ಇಷ್ಟ. ಆ ಥರ ನಾನೊಂದು ಇದನ್ನು ಸ್ಟಾರ್ಟ್ ಮಾಡಿರೋದು, ತಾನ್ಯ ಹೋಮ್ ಫುಡ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಈ ಐಡಿಯಾ ನಿಮಗೆ ಹೇಗೆ ಬಂತು ಅಂತ ಕೇಳೋದಾದರೆ, ನಾನು ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ತೆಲುಗು ಚಾನಲ್ ನೋಡಿದ್ದೆ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫುಡ್ಸ್ನೆಲ್ಲ. ನನಗೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ನಾನು ಒಂದ್ಸರಿ ಇವಳಿ ಲಾಡು ಎಲ್ಲ ಮಾಡಿಕೊಟ್ಟಿದ್ದೆ, ಯಾಕೆ ಇದನ್ನು ಮಾಡಬಾರ್ದು ಅಂತ ಒಂದ್ಸರಿ ಯೋಚನೆ ಬಂತು. ಆಮೇಲೆ ಸರಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ನನ್ನ ಹಸ್ಬೆಂಡು ಓಕೆ ಅಂದರು. ನೀವೇನಾದರೂ ಸ್ಟಾರ್ಟ್ ಮಾಡ್ತೀರಂದರೆ ಮನೇಲಿ ಹಸ್ಬೆಂಡ್ ಓಕೆ ಅಂದ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಮುಗ್ದಂಗೆ. ನಾನು ಅದರಲ್ಲಿ ಅರ್ಧ ಕೆಲಸ ನಂದು ಮುಗೀತು. ಅಂದರೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಾದಮೇಲೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಫಸ್ಟ್ ವೀಕು. ಆಮೇಲೆ ಒಂದು 2 ದಿನ ಏನೂ ಆರ್ಡ್ರೇ ಇಲ್ಲ, ಬೇಜಾರಾಗೋಯ್ತು. ಆಮೇಲೆ ನೋಡ್ತೀನಿ ಆರ್ಡ್ರ್ ಮೇಲೆ ಆರ್ಡ್ರ್ ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಖುಷಿಯಾಗ್ಬಿಡ್ತು ನನಗೆ, ತುಂಬ ಚೆನ್ನಾಗಿ ಆರ್ಡ್ರ್ ಬರ್ತಾಯಿದೆ. ಇನ್ನು ಸ್ಟಾರ್ಟಿಂಗ್ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಇದಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಜಸ್ಟ್ ನಾನು 2000 ಇನ್ವೆಸ್ಟ್ ಮಾಡಿದ್ದು ಬರೀ ಡ್ರೈ ಫ್ರೂಟ್ಸ್ ಲಡ್ಡುಗಂತ. ನಂಗೆ ಚಾಕ್ಲೇಟ್ಸ್ ಎಲ್ಲ ನಂಗೆ ತಲೆಯಲ್ಲೇ ಇರಲಿಲ್ಲ ಮಾಡಬೇಕು ಅಂತ ಹೇಳಿ. ಆಮೇಲೆ ನಾನು ಚಾಕ್ಲೇಟ್ ಕ್ಲಾಸಿಗೆ ಸೇರಿಕೊಂಡು ಚಾಕ್ಲೇಟ್ನ ಸ್ಟಾರ್ಟ್ ಮಾಡಿದೆ. ಇಷ್ಟ ಆಯಿತಾ ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಹೇಳಿ. ಇನ್ನು ಬಿಸ್ನೆಸ್ಸು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀನಿ ಅಂದರೆ, ನಂದು ಆಲ್ಮೋಸ್ಟ್ ನನಗೆ ಆರ್ಡ್ರ್ ಬರೋದು ಎಲ್ಲದು ಇನ್ಸ್ಟಾಗ್ರಾಮಿಂದನೇ ಆರ್ಡ್ರ್ ಬರೋದು. ಯಾರೂ ರಿಲೇಟಿವ್ಸು, ಫ್ಯಾಮಿಲಿ, ಫ್ರೆಂಡ್ಸು ಆರ್ಡ್ರ್ ಮಾಡಲ್ಲ. ಎಲ್ಲೋ ಒಂದು 10% ನನಗೆ ಆರ್ಡ್ರ್ ಬಂದಿದೆ ಅಷ್ಟೇ. ನನ್ನ ಫ್ಯಾಮಿಲಿ ಫ್ರೆಂಡ್ಸಿಂದ ಒಂದು 10% ಆರ್ಡ್ರ್ ಬಂದಿದೆ. ಉಳಿದೆಲ್ಲದು ನನಗೆ ಇನ್ಸ್ಟಾಗ್ರಾಮಿಂದನೇ ಆರ್ಡ್ರ್ ಬಂದಿರೋದು. ಈ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ ಹಾಕದೇ ಇದ್ದರೆ ಯಾರಿಗೂ ನಮ್ಮ ಮೇಲೆ ಟ್ರಸ್ಟ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಪೇಜ್ ಕ್ರಿಯೇಟ್ ಮಾಡಿ ನಾವು ಲಾಡು ಮಾಡ್ತೀವಿ, ಚಾಕ್ಲೇಟ್ ಮಾಡ್ತೀವಿ ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಸ್ಕ್ಯಾಮ್ ಇದೆ ಅಂತ ನಿಮಗೆ ಗೊತ್ತು. ನಾವು ಹೀಗೆ ರೆಡಿ ಮಾಡೋದನ್ನ ಮತ್ತು ಅಂದರೆ ಡಿಸ್ಪ್ಯಾಚ್ ಮಾಡೋದನ್ನೆಲ್ಲದನ್ನೂ ವೀಡಿಯೋ ಮಾಡಿ ಹಾಕ್ತಿದ್ರೆ ಅವರಿಗೊಂದು ನಮ್ಮ ಮೇಲೆ ಟ್ರಸ್ಟ್ ಬರುತ್ತೆ. ನಾವು ಅವಾಗ ಅದನ್ನ ಆರಾಮಾಗಿ ಐಟಮ್ಸ್ನ ಸೇಲ್ ಮಾಡ್ಬೋದು, ತುಂಬ ಚೆನ್ನಾಗಿ ನಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಅಂತ ಹೇಳಿದ್ರೆ ಕೊರಿಯರ್ ಹೇಗೆ ಮಾಡ್ತೀನಿ ಅಂತ. ಈಗ ನಮಗೆ ಪ್ರೊಫೆಷ್ನಲ್ ಕೊರಿಯರು ಮತ್ತು DDTC ಏನೋ ಇದೆಯಲ್ಲ ಸಮಥಿಂಗ್, ಅದರಲ್ಲೆಲ್ಲ ನಮಗೆ ತುಂಬ ಕೊರಿಯರ್ ಚಾರ್ಜಸ್ ಹೇಳ್ತಾರೆ. 80 ರೂಪೀಸ್ ಮಿನಿಮಮ್ ಇರುತ್ತೆ. 80 ರೂಪೀಸ್ ನಮಗೂ ಹೆವಿ ಆಗುತ್ತೆ, ಅವರಿಗೂ ಹೆವಿ ಆಗುತ್ತೆ, ಕಸ್ಟಮರ್ಗೂ. ನಮಗೇನು ಲಾಭನೇ ಉಳಿಯಲ್ಲ. 80 ರೂಪೀಸು 250 ಲಾಡುಗೆ ತೊಗೊಂಡ್ರೆ 80 ರೂಪೀಸ್ ಕೊರಿಯರಿಗೆ ಕೊಟ್ಟರೆ ಏನೂ ಉಳಿಯಲ್ಲ. ಅದಕ್ಕೆ ನಾನು ಆದಷ್ಟು ಪೋಸ್ಟಲ್ಲಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಪೋಸ್ಟ್ ಆದರೆ ಮನೆಗೆ ತಂದು ಕೊಡ್ತಾರೆ. ಈ ಕೊರಿಯರಲ್ಲಾದರೆ ಸಿಟಿಗೆ ಮಾತ್ರ, ಪೋಸ್ಟ್ ಆದರೆ ಮನೆಗೆ ತಂದು ಕೊಡ್ತಾರೆ. ಆ ರೀತಿ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಹೇಳಬೇಕಂತ ಹೇಳಿದ್ರೆ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಲಾಡು ಆರ್ಡ್ರು, ಚಾಕ್ಲೇಟ್ ಆರ್ಡ್ರ್ ಏನಾದ್ರು ಇತ್ತು ಅಂದರೆ, ನಾನು ಬೆಳಿಗ್ಗೆ ಬೇಗ ಎದ್ದು ತಿಂಡಿ, ಬಟ್ಟೆ, ಪಾತ್ರೆ, ನೆಲ ಒರೆಸೋದು, ಗುಡಿಸೋದು ಎಲ್ಲದೂ ನಾನು 9 ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ. ನನ್ನ ಮಗಳದ್ದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಅವಳು ನೋಡಿ ಅಲ್ಲಿ ತಿಂಡಿ ಹಾಕ್ಕೊಟ್ರೆ ಅವಳು ಪಾಡಿಗೆ ಕೂತ್ಕೊಂಡು ತಿಂತಾಳೆ. ಮತ್ತು ಏನಾದರೂ ಕೊಟ್ಟರೆ ಅವಳು ತಿಂತಾಳೆ. ಹಠ ಮಾಡಲ್ಲ ಅಂತಿಲ್ಲ, ಮಾಡ್ತಾಳೆ. ಅವಳದೇನು ನನಗೆ ಸಮಸ್ಯೆ ಅಂತ ಅನಿಸಲ್ಲ. ಇನ್ನು ಲಾಡು ಎಲ್ಲ ಕಟ್ಟೋಕ್ಕಿತ್ತು ತುಂಬ ಅಂದರೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ನನಗೆ ಹೆಲ್ಪ್ ಮಾಡಲ್ಲ ಅಂತೇನಿಲ್ಲ. ಆದರೂ ನಾನು ಆದಷ್ಟು ಅವ್ರು ಬರೋದ್ರೊಳಗಡೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ, ಪ್ಯಾಕಿಂಗ್ ಅವ್ರು ಮಾಡಿಕೊಟ್ರೆ ನನಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಅಷ್ಟೇ. ಇನ್ನು ನೆಕ್ಸ್ಟು, ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ, ತುಂಬ ಜನ ಕೇಳಿದ್ರು ಪಾರ್ಟ್ ಟೈಮ್ ಜಾಬ್ ಹೇಳಿ ಸಿಸ್ ಅಂತ ಎಲ್ಲ. ಈಗಿನ ಕಾಲದಲ್ಲಿ ಯಾವುದು ಜೆನ್ಯೂನ್ ಇರಲ್ಲ, ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಹೋಮ್ ಮೇಡ್. ಈಗ ಎಷ್ಟೊಂದು ಹೋಮ್ ಮೇಡ್ ಬಿಸ್ನೆಸ್ ಮಾಡೋಕ್ಕೆ ಐಡಿಯಾಗಳಿದ್ದಾವೆ. ಅಂತ ಅಂದರೆ ನೀವು ಮನೆಯಿಂದಲೇ ಸ್ಯಾರಿ ಬಿಸ್ನೆಸ್ಸು, ಕುರ್ತಿ ಬಿಸ್ನೆಸ್ಸು, ಬ್ಯೂಟಿಷಿಯನ್ ಕಲಿಬೋದು, ಆ ಥರ ಎಲ್ಲ ತುಂಬ ಮಾಡ್ಬೋದು. ಸ್ಯಾರಿ ಬಿಸ್ನೆಸ್ ಅಂತೂ ಈಗಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ನನಗೆ ಅದರಲ್ಲಿ ಎಷ್ಟು ಏನು ಪ್ರಾಫಿಟ್ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ಫಸ್ಟ್ ನನಗೆ ಐಡಿಯಾ ಬಂದಿದ್ದು ಸ್ಯಾರಿ ಬಿಸ್ನೆಸ್ಸೇ. ಅಂದರೆ 1 ಇಯರ್ ಬ್ಯಾಕೇ ನನಗೆ ಬಂದಿತ್ತು ಸ್ಯಾರಿ ಬಿಸ್ನೆಸ್ ಐಡಿಯಾ ಮಾಡಬೇಕು ಅಂತ ಹೇಳಿ. ಬಟ್ ನನಗೆ ಅದರಲ್ಲಿ ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಸುಮ್ಮನೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಯಾರೂ ತೊಗೊಳ್ಲಿಲ್ಲ. ನಾನು 1 ಇಯರ್ ಬ್ಯಾಕು ಏನು ಸೋಷಿಯಲ್ ಮೀಡಿಯಾನೂ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ನನಗೂ ಅಷ್ಟು ಧೈರ್ಯ ಬರಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಈಗ ಹೆಂಗೂ ಸೋಷಿಯಲ್ ಮೀಡಿಯಾ ಇದೆ, ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದನ್ನ ಸ್ಟಾರ್ಟ್ ಮಾಡಿರೋದು. ಇನ್ನು ಹೇಳಬೇಕು ಅಂತ ಅಂದರೆ, ರೆಸಿಪೀಸು ಎಲ್ಲದನ್ನೂ ನಾನು ಎಲ್ಲಿ ನೋಡ್ಕೊಂಡು ಕಲಿತೆ ಅಂತ ಹೇಳಿದ್ರೆ, ನಾನೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿದ್ದು. ಬಟ್ ಅದರಲ್ಲಿ ನಾನು ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ನನ್ನ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡಿಕೊಂಡು, ಹೆಚ್ಚು ಪ್ರೋಟೀನ್ ಇರೋದು, ಹೆಚ್ಚು ನ್ಯೂಟ್ರಿಷನ್ ಇರೋದು, ಅದನ್ನೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸು ಎಲ್ಲ ತಿನ್ನೋದ್ರಿಂದ ತುಂಬ ಚೆನ್ನಾಗಿರಬೇಕು ಪ್ರಾಡಕ್ಟು ನಾವು ಕೊಡೋದು. ಥ್ಯಾಂಕ್ ಯು. ನಾವೇನಾದ್ರು ಒಂದು ಕೊಡ್ತೀವಿ ಪ್ರಾಡಕ್ಟ್ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿರಬೇಕು, ಕ್ವಾಂಟಿಟಿನೂ ಚೆನ್ನಾಗಿರಬೇಕು. ಆವಾಗ ಮಾತ್ರ ಅವರು ಇನ್ನೊಂದು ಆರ್ಡ್ರು ಕೊಡೋದು, ರಿಪೀಟೆಡ್ ಆರ್ಡ್ರಸ್ ಬರೋದು ನಮಗೆ. ನನಗಂತ ರಿಪೀಟೆಡ್ ಆರ್ಡರ್ಸ್ ತುಂಬ ಬಂತು, ತುಂಬ ಖುಷಿಯಾಯಿತು. ಈಗ ನೆಕ್ಸ್ಟು ಇನ್ನು ಹೇಳಬೇಕು ಅಂತಂದರೆ ಅಷ್ಟೇ, ಇದ್ರ ಬಗ್ಗೆ ಹೇಳೋದೇನಿಲ್ಲ, ಇಷ್ಟೇ.
ಈಗೆಲ್ಲ ಆರ್ಡ್ರು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಇನ್ನು ತಾನ್ಯ ಹೋಮ್ ಫುಡ್ಸ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ. ನಾನೀಗ 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ. ಅದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇನ್ನೊಂದು 3 ಮಂತ್ಸ್ ಡೆಲಿವರಿ ಎಲ್ಲ ಆದಮೇಲೆ ಪ್ರಾಬ್ಲಮ್ ಆಗ್ಬೋದು. ಬಟ್ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಯೂಟ್ಯೂಬ್ ಚಾನಲ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಪ್ಲೀಸ್ ಕಂಟಿನ್ಯೂ ಮಾಡಿ, ಯಾಕೆ ನಿಲ್ಲಿಸಿದ್ದೀರಾ, ನಿಲ್ಲಿಸ್ಬೇಡಿ ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅಂತ ಹೇಳಿ ನಿಲ್ಲಿಸಲ್ಲ, ಆದಷ್ಟು ಮಾಡ್ಕೊಂಡು ಹೋಗ್ತೀನಿ. ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಪಾಪುಗೆ ಹಾಕಿ ಹೋಗಿ, ಪಾಪುಗೆ ಹಾಕಿ ಹೋಗಿ. ನಿಲ್ಲಿಸಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಮತ್ತೆ ಊರಿಗೆಲ್ಲ ಹೋದರೆ ನನಗೆ ನೆಟ್ವರ್ಕ್ ಸಿಗೋಲ್ಲ. ಇಲ್ಲಿದ್ದರೆ ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ಊರಲ್ಲೆಲ್ಲ ಹೋಗಿ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ದೀನಿ ನಾನೀಗ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ಐಡಿಯಾ ಏನಾರು ಇದ್ದರೆ ನೋಡೋಣ, ಅಲ್ಲಿ ಮಾಡೋ ಅಂಥದ್ದು ಏನಾದ್ರು ಐಡಿಯಾ ಇದ್ದರೆ ನೋಡೋಣ ಅಂತ ಹೇಳಿ. ಮತ್ತು ಚಾಕ್ಲೇಟ್ ಹೇಗೆ ಸೇಲ್ ಮಾಡ್ತೀರಾ, ಹೇಗೆ ಕೊರಿಯರ್ ಮಾಡ್ತೀರಾ ಅಂತೆಲ್ಲ, ಅದು ಅಷ್ಟೇ ತುಂಬ ಈಸಿಯಾಗಿ ಕೊರಿಯರ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನಾವು ಅಂದ್ಕೊಂಡಷ್ಟು ಕಷ್ಟ ಏನಿಲ್ಲ. ಚಾಕ್ಲೇಟ್ಸ್ದು ಅಷ್ಟೇ, ಡ್ರೈ ಫ್ರೂಟ್ ಲಡ್ಡುದು ಅಷ್ಟೇ. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಯಾವುದು ಕಷ್ಟ ಆಗೋಲ್ಲ ಗೈಸ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮನೆ ಕೆಲಸನೂ ಅಷ್ಟೇ, ನನಗೆ ಮನೆ ಕೆಲಸ ಅದು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಏನೂ ಅನ್ಸೋದಿಲ್ಲ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನ, ಆಮೇಲೆ ಸಂಜೆ ಅಷ್ಟೊತ್ತಿಗೆ ನನಗೇನು ಕಷ್ಟನೇ ಅನಿಸಲ್ಲ. ಪಪ್ಪುಗೆ ಹಾಕೋಣ, ಪಪ್ಪುಗೆ ಹಾಕೋಣ. ಹಾಂ, ಆ ಕಡೆ ಒಂದು, ಆ ಕಡೆ ಹಾಕೋಣ. ಹೂ ಬಿದ್ದೋಯ್ತಲ್ಲ, ಕೊಡಿ ಕೊಡಿ. ಇಷ್ಟೇ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಈಸಿ ನನಗೆ. ಆದರೂ ಫಸ್ಟ್ ಕಷ್ಟನೇ ಆಗ್ತಿತ್ತು ನನಗೂ. ಈಗ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ, ಈಸಿ ಅಂತ ಅನಿಸುತ್ತೆ. ಇನ್ನು ನನ್ನ ವ್ಲಾಗ್ನ ನೆಕ್ಸ್ಟಿಂದ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ, ಸಂಜೆ ಅಷ್ಟೊತ್ತಿಗೆ ಎಂಡ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಇಷ್ಟು ದಿನ. ಇನ್ನೂ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಕೆಲಸ ಸುಮಾರು ಇರುತ್ತೆ ಫ್ರೆಂಡ್ಸ್, ನನಗೆ ಮಾಡೋಕ್ಕಾಗಲ್ಲ. ವ್ಲಾಗು ಎಡಿಟ್ ಮಾಡೋದೇ ತುಂಬ ಕಷ್ಟ, ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ. ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಡೋಕೆ ಇಟ್ಕೊಳೋದೇ ಇಲ್ಲ, ಹಿಂಗೆ ವೀಡಿಯೋ ಮುಂದೆನೇ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಫಸ್ಟೆಲ್ಲ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು, ಈಗ ಅಭ್ಯಾಸ ಆಗಿಬಿಟ್ಟಿದೆ. ಇದರಲ್ಲೆಲ್ಲ ಮಾತಾಡಿ ಅಂದರೆ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಮಾತಾಡಿ ಇದರಲ್ಲೆಲ್ಲ ಕಾಮನ್ ಮಾತಾಡ್ಬಿಡ್ತೀನಿ. ಓಕೆನಾ. ನಾನು ಇಷ್ಟೇ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಇದು ಹೇಳಬೇಕಂತ ಇತ್ತು ತಾನ್ಯ ಹೋಮ್ ಫುಡ್ಸ್ ಬಗ್ಗೆ. ಇಷ್ಟು ಹೇಳ್ತಾ ಇದ್ದೀನಿ. ಮತ್ತು ನನ್ನ ಫುಡ್ ಲೈಸೆನ್ಸ್ ಬಗ್ಗೆ ಕೇಳ್ತಾಯಿದ್ರೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದು ಒಂದ್ಸರಿ ಯಾಕೋ ರಿಜೆಕ್ಟ್ ಆಗಿಬಿಡ್ತು. ನಾನೇನೋ ರಾಂಗ್ ನಂಬರ್ ಎಲ್ಲ ಕೊಟ್ಬಿಟ್ಟಿದ್ದೆ, ಒಂದು ನಂಬರ್ ಮಿಸ್ ಆಗಿತ್ತು. ಅದಕ್ಕೋಸ್ಕರ ಇನ್ನೂ ಇನ್ನೊಂದು ಅಪ್ಲೈ ಮಾಡಿದ್ದೀನಿ. ಅದು ಬಂದ ಕೂಡಲೇ ನಿಮಗೆ ಹೇಳ್ತೀನಿ. ಮತ್ತು ಇದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದೀನಿ, ಅಂದರೆ ವೆಬ್ಸೈಟ್ ಎಲ್ಲ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ದೀಪಾವಳಿ ಟೈಮಲ್ಲಿ ಮಾಡೋಣ, ಅವಾಗ ಚೆನ್ನಾಗಿ ಇರುತ್ತೆ. ದೀಪಾವಳಿ ಹಬ್ಬ ಟೈಮಲ್ಲಿ ಮಾಡಿದೆ ಅಂತ ಒಂದು ನೆನಪಿರುತ್ತೆ ಅಂತ ಹೇಳಿ ದೀಪಾವಳಿಲಿ ಮಾಡೋಣ ಅಂತ ಇದ್ದೀನಿ. ಇನ್ನು ನನ್ನ ವ್ಲಾಗ್ನ ಕಂಟಿನ್ಯೂ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಕೀಪ್ ವಾಚಿಂಗ್, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತು ವ್ಲಾಗ್ ಹಾಕೋದೆಲ್ಲರೂ ಒಂದು 2 ಡೇಸ್ ಲೇಟ್ ಆಯ್ತು ಅಂದರೆ ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೈಲಿ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ, ಬಾಯ್.